ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಲಾಗಲ್ಲಿ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ನಮ್ಮ ಮನೇಲಿ ಅಂತ ತೋರಿಸ್ತೀನಿ ಈ ಲಾಗಲ್ಲಿ. ಬನ್ನಿ ಹೇಗೆ ಮಾಡೋದು. ನಮ್ಮಮ್ಮ ಫಸ್ಟು ನನ್ನ ಮಗಳಿಗೆ ಬಟ್ಟೆ ಹೊಲ್ಕೊಡ್ತೀನಿ ಅಂತೇಳಿ, ಲಂಗ ಬ್ಲೌಸ್ ಹೊಲಿತೀನಿ ಅಂತೇಳಿ ರೆಡಿ ಮಾಡ್ತಾಯಿದ್ದಾರೆ. ಇಷ್ಟು ದಿನ ನನಗೆ ನನ್ನ ತಂಗಿಗೆ ನಮ್ಮಮ್ಮ ಫ್ಯಾಷನ್ ಡಿಸೈನರ್ ಆಗಿದ್ರು. ಇನ್ನು ಮುಂದೆ ನನ್ನ ಮಗಳಿಗೂ ಕೂಡ ಆ ಹೊಲ್ದಿರೋ ಡ್ರೆಸ್ನ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಎಷ್ಟು ಪುಟ್ಟಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಆಮೇಲೆ ಅಮ್ಮ ಸ್ನಾನ ಮಾಡ್ಕೊಂಡು ಬಂದು ಕರ್ಜಿಕಾಯಿ ಮಾಡ್ಕೊತೀನಿ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ನಾನು ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ರೆಡಿ ಮಾಡಿಕೊಟ್ಟೆ. ಆಮೇಲೆ ಕರ್ಜಿಕಾಯಿ ಎಲ್ಲ ರೆಡಿಯಾಗಿದ್ದಾದ್ಮೇಲೆ ಎಲ್ಲ ಎಣ್ಣೆಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡು, ನಾವು ಯಾವುದೇ ಹಬ್ಬದಲ್ಲೂ ಅಷ್ಟೇ ತಿಂಡಿಗಳು ಮಾಡಬೇಕು ಅಂದರೆ ಹಿಂದಿನ ದಿನವೇ ಮಾಡ್ಕೋತೀವಿ. ಯಾಕಂದರೆ ಹಬ್ಬದ ದಿನ ಮಾಡೋಕ್ಕೆ ಟೈಮ್ ಸಿಕ್ಕಲ್ವಲ್ಲ, ಅದಕ್ಕೋಸ್ಕರ ಎಲ್ಲನೂ ಹಿಂದಿನ ದಿನವೇ ರೆಡಿ ಮಾಡ್ಕೋತೀವಿ. ಹಾಗೆ ನಾನು ನಮ್ಮಮ್ಮ ಇಬ್ಬರು ರೆಡಿ ಮಾಡ್ಕೊಂಡ್ವಿ. ನಾವೇನು ಜಾಸ್ತಿ ತಿಂಡಿ ಎಲ್ಲ ಮಾಡಿಲ್ಲ. ಕರ್ಜಿಕಾಯಿ, ಚಿರೋಟಿ, ಹಾಗೆ ಒಬ್ಬಿಟ್ಟು, ರವೆ ಉಂಡೆ ಇಷ್ಟೇ ಮಾಡಿದ್ದು. ಇದನ್ನೆಲ್ಲ ಮಾಡ್ಕೊಂಡಿದ್ದಾದಮೇಲೆ ನನ್ನ ಮಗಳು ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತೇಳಿ ನಮ್ಮ ಅಮ್ಮನಿಗೆ ಹಿಂಸೆ ಕೊಡ್ತಾಯಿದ್ಲು. ಅದನ್ನ ನೋಡಿ ಅಮ್ಮ ಕುಟ್ತಾಯಿದ್ರೆ ಅವಳು ಕೂಡ ಬಂದು ನಾನು ಮಾಡ್ತೀನಿ ಅಂತ ಈಸ್ಕೊಂಡು ಮಾಡ್ತಾಯಿದ್ದಾಳೆ. ನಮ್ಮಮ್ಮ ಯಾವುದೇ ಕೆಲಸ ಮಾಡಿದ್ರು ನನ್ನ ಮಕ್ಕಳು ಅವ್ರನ್ನ ಬಿಡಲ್ಲ. ಎಲ್ಲದಕ್ಕೂ ನಾವು ಅಂತ ಬಂದು ಮುಂದೆ ನಿಂತ್ಕೋತಾರೆ. ಅದಾಗಿದ್ದಾದಮೇಲೆ ಚಿರೋಟಿ ಕೂಡ ಅಲ್ಲೇ ರೆಡಿ ಮಾಡ್ಕೊಂಡ್ವಿ. ಚಿರೋಟಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಸರಿ ನಾನು ರವೆ ಉಂಡೆ ಮಾಡ್ಕೋತೀನಿ ಅಂತೇಳಿ ಅಮ್ಮನಿಗೆ ನಾನೆಲ್ಲ ರವೆ ಉಂಡೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಯಾಕಂದರೆ ನಮ್ಮ ಮನೇಲಿ ಒಬ್ಬರು ಕೆಲಸ ಮಾಡಬೇಕು, ಒಬ್ಬರು ಮಕ್ಕಳು ನಿಂತ್ಕೋಬೇಕು. ಇಬ್ಬರು ಕೂಡ ಆಗಲ್ಲ. ನೋಡಿ ನನ್ನ ಮಕ್ಕಳು ಹೇಗೆ ನೋಡ್ತಾ ಕೂತಿದ್ದಾರೆ, ಏನೋ ಮಾಡ್ತಾಯಿದ್ದಾರೆ, ಕೊಡ್ತಾರೆ ಅಂತ ಹೇಳಿ. ಸರಿ ಅಮ್ಮ ನಾನಿಬ್ಬರು ರವೆ ಉಂಡೆ ಕಟ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡು ಎಲ್ಲ ರವೆ ಉಂಡೆ ಎಲ್ಲ ಕಟ್ಕೊಂಡ್ವಿ. ನಾವು ಚಿಕ್ಕವರಿರ್ಬೇಕಾದ್ರೆ ನಮ್ಮ ಅಮ್ಮನ ಸುತ್ತ ನಾವು ಈ ಥರ ಕೂತ್ಕೋತಾ ಇದ್ವಿ. ಇವಾಗ ನನ್ನ ಮಕ್ಕಳು ಕೂಡ ಹಾಗೆ ಬಂದು ಕೂತಿದ್ದಾರೆ. ನಾವು ನಮ್ಮಮ್ಮ ಮಾಡೋದನ್ನೆಲ್ಲ ನೋಡಿ ನಾವು ಕೂಡ ಕಲ್ತ್ಕೊಂಡ್ವಿ. ಹಾಗೆ ನನ್ನ ಮಕ್ಕಳು ಕೂಡ ನಾವು ಮಾಡೋದನ್ನೆಲ್ಲ ಕಲ್ತ್ಕೋತಾರೆ ಅಂತ ನಾವು ಕೂರಿಸ್ಕೊಂಡು ಎಲ್ಲ ಹೇಳ್ಕೊಡ್ತಾಯಿದ್ವಿ. ಹಾಗೆ ರವೆ ಉಂಡೆ ಎಲ್ಲ ರೆಡಿ ಆದಮೇಲೆ ಸರಿ ತುಳಸಿ ಹಾರ ಮಾಡೋಣ ದೇವ್ರಿಗೆ ಅಂತೇಳಿ ತುಳಸಿ ಕಿತ್ಕೊಬರ್ಬೇಕಂತೇಳಿ ನಾನು ನಮ್ಮಮ್ಮ ಇಬ್ಬರು ಬಂದ್ವಿ. ನಮ್ಮ ಮನೆ ಮುಂದೆನೇ ತೋಟ ಐತೆ, ಅಲ್ಲಿ ಕಿತ್ಕೊಳ್ಳೋಣ ಅಂತ ಬಂದು ಎಲ್ಲ ಕಿತ್ಕೊಂಡ್ವಿ. ನೋಡಿ ಇಷ್ಟು ತುಳಸಿ ಸಿಕ್ಕೈತೆ. ಹಾಗೆ ನನ್ನ ತಂಗಿ ಮಂಡ್ಯದಲ್ಲಿ ಮಾರ್ಕೆಟಿಂದ ಹೂವುಗಳನ್ನೆಲ್ಲ ಹಿಂದಿನ ದಿನವೇ ತಂದು ಕೊಟ್ಟಿದ್ಲು. ಅದನ್ನೆಲ್ಲ ಪೋಣಿಸ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡ್ವಿ. ಪೋಣಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಬಿಟ್ರೆ ಇವತ್ತೇ ನಾಳೆ ಸುಲಭ ಆಗುತ್ತೆ ಅಂತೇಳಿ ನಾವು ಕೂತ್ಕೊಂಡಾಗಲೇ ಸಂಜೆ 4 ಗಂಟೆ ಆಗಿತ್ತು. ಅಮ್ಮ ತುಳಸಿ ಹಾರ ಮಾಡ್ಕೋತಾಯಿದ್ರು, ನಾನು ಲಕ್ಷ್ಮಿಗೆ ಹೂವಿನ ಹಾರ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೆ. ಇದ್ರ ಬಗ್ಗೆ ಎಲ್ಲ ನನಗಿಂತ ಜಾಸ್ತಿ ನನ್ನ ತಂಗಿಗೆ ಇಂಟ್ರೆಸ್ಟ್ ಜಾಸ್ತಿ. ಆದರೆ ಅವಳು ಕೆಲ್ಸಕ್ಕೆ ಹೋಗಿರೋದ್ರಿಂದ ನಾನೇ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೆ. ನೋಡಿ ಈ ಥರ ಹೂವಿನ ಹಾರ ರೆಡಿ ಮಾಡಿದ್ದೀನಿ. ನನ್ನ ತಂಗಿ ಅಂತೂ ತುಂಬಾ ಲಕ್ಷ್ಮಿನ ಚೆನ್ನಾಗಿ ಕೂರಿಸ್ತಾಳೆ. ಹಾಗಾಗಿ ಅವಳೇ ಬಂದೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತೇಳಿ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ಕೋತಾ ಇದ್ವಿ. ನನ್ನ ಮಗ ನಾನು ಬಂದು ಅಮ್ಮ ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತೀನಿ ಅಂತೇಳಿ ಮಾಡ್ಕೊಡ್ತಾ ಇದ್ದಾನೆ. ಆಮೇಲೆ ಅಮ್ಮ ರಾತ್ರಿ ಊಟಕ್ಕೆ ಅನ್ನ ಬೇಳೆ ಸಾರು ಮಾಡಿದರು. ಮಕ್ಕಳಿಗೆಲ್ಲ ಊಟ ಮಾಡಿಸಿ ನಾವು ಊಟ ಮಾಡಿಕೊಂಡು, ಹಾಗೆ ನೈಟು 9-9:30 ಆಗಿತ್ತು. ಬಾಗಿಲು ತೊಳೆದ್ಬಿಡೋಣ, ರಂಗೋಲಿ ಹಾಕಿದ್ರೆ ನಾಳೆ ಈಸಿ ಆಗುತ್ತೆ ಅಂತ ಹೇಳಿ ಬಂದು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ವಿ. ನಾನು ತೊಪ್ಪೆ ಎಲ್ಲ ಹಾಕಿ ರೆಡಿ ಮಾಡಿಕೊಟ್ಟೆ. ಆಮೇಲೆ ನನ್ನ ಮಕ್ಕಳು ಒಳಗೆ ಸ್ಟಾರ್ಟ್ ಮಾಡಿದ್ರು ಅಂತೇಳಿ ಮಲಗಿಸೋಣ ಅಂತ ಹೋದೆ ನಾನು. ನನ್ನ ತಂಗಿ ಸರಿ ನಾನು ರಂಗೋಲಿ ಹಾಕ್ಕೊಡ್ತೀನಿ ಅಂತೇಳಿ ಅವಳು ಎಲ್ಲ ಹಾಕ್ಕೊಡ್ತಾಯಿದ್ಲು. ಅವಳು ರಂಗೋಲಿಗಳೆಲ್ಲ ತುಂಬಾ ಚೆನ್ನಾಗಿ ಬಿಡ್ತಾಳೆ. ನನಗಿಂತನೂ ಎಲ್ಲ ದೊಡ್ಡ ರಂಗೋಲಿಗಳೇ ಚೆನ್ನಾಗಿ ಬಿಡ್ತಾಳೆ. ನೋಡಿ ಹೇಗಿದೆ ಕಮೆಂಟ್ ಮಾಡಿ ರಂಗೋಲಿನ. ರಂಗೋಲಿ ಎಲ್ಲ ಬಿಡೋಷ್ಟರಲ್ಲಿ 11-11:30 ಆಗಿ ಹೋಯಿತು. ಸರಿ ನಮ್ಮ ಮಗು ಮಲಗಿಸ್ತೀನಿ ಅಂತೇಳಿ ನಾನು ಒಳಗಡೆ ಹೋದೆ. ಅವಳೇ ಇವತ್ತಿಗೆ ಈ ಲಾಗ್ ಇಷ್ಟೇ. ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ಲಾಗ್ನ ಅಪ್ಲೋಡ್ ಮಾಡ್ತೀನಿ, ಹೇಗೆ ಮಾಡಿದ್ವಿ ಹಬ್ಬ ಎಲ್ಲ ಅಂತ. ಥ್ಯಾಂಕ್ ಯು.